ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಗಲವಾಡಿಯಲ್ಲಿ ಕೃಷಿ ಇಲಾಖೆ ಗುಬ್ಬಿ ವತಿಯಿಂದ ಖೇತ್ ಬಚಾವೋ ಕಾರ್ಯಕ್ರಮವನ್ನು ಅಗಲವಾಡಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೆವಿಕೆ ವತಿಯಿಂದ ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುವ ರೋಗಗಳು, ಅವುಗಳ ನಿಯಂತ್ರಣ ಕ್ರಮಗಳು ಹಾಗೂ ಸಾವಯವ ಕೃಷಿಯ ಮಹತ್ವದ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು. ತಿಪಟೂರು ಕೃಷಿ ವಿಜ್ಞಾನ ಕೇಂದ್ರದ ಆಹಾರ ವಿಜ್ಞಾನ ಮತ್ತು ಪೋಷಕಾಂಶ ವಿಭಾಗದ ವಿಜ್ಞಾನಿಗಳಾದ ಡಾ. ಗಾನವಿ ಗೌಡರವರು ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದರು. ಇವತ್ತು ಖೇತ್ ಬಚಾವೋ ಅಭಿಯಾನ ಅನ್ನೋ ಒಂದು ಅಭಿಯಾನವನ್ನು ನಾವು ಇವತ್ತು ಅಗಲವಾಡಿಯಲ್ಲಿ ಹಮ್ಮಿಕೊಂಡಿದ್ವಿ, ಅಂದರೆ ಗುಬ್ಬಿ ತಾಲೂಕಿನಲ್ಲಿ. ಸೊ ಖೇತ್ ಬಚಾವೋ ಅಭಿಯಾನ ಏನು ಅಂತ ಹೇಳಿದ್ರೆ ಇದು ರಾಷ್ಟ್ರವ್ಯಾಪಿ ನಡೀತಾ ಇದೆ. ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ಸಾವಯವ ಗೊಬ್ಬರನ ಬಿಟ್ಟು ರಾಸಾಯನಿಕ ಗೊಬ್ಬರಗಳ ಬಳಕೆನ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆ ಕಮ್ಮಿಯಾಗಿ ರೈತರು ಅಧಿಕ ಖರ್ಚು ಮಾಡಿದ್ರು ಇಳುವರಿ ಪಡೆಯೋಕ್ಕಾಗ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ, ಸೊ ವಿಜ್ಞಾನಿಗಳು ಅಥವಾ ಕೃಷಿ ಇಲಾಖೆಯವರು ಶಿಫಾರಸು ಮಾಡಿದಂತಹ ಗೊಬ್ಬರಗಳು ಅನುಸಾರವಾಗಿ ಗೊಬ್ಬರಗಳನ್ನ ಹಾಕಬೇಕು. ಅವ್ರ ಖರ್ಚನ್ನು ಕೂಡ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ಇದು. ಮತ್ತು ಅದನ್ನೇ ಬ್ಯಾಲೆನ್ಸ್ ಯೂಸ್ ಫರ್ಟಿಲೈಸರ್ಸ್ ಅಂತ, ಅಂದರೆ ಸಮತೋಲಿತ ರಸಗೊಬ್ಬರಗಳ ಬಳಕೆಗಳನ್ನ ಮಾಡಬೇಕು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತಾಡೋಕೆ ಈ ಕಾರ್ಯಕ್ರಮದಲ್ಲಿ ಎಟಿಎಂ ಮನೋಹರ್ ಗೌಡ, ಕೆಎಸ್ ಲೆಕ್ಕಾಧಿಕಾರಿ ರವೀಶ್, ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರಳ್ಳಿ ಮಂಜುನಾಥ್, ರೈತ ಸಂಘದ ಅಧ್ಯಕ್ಷ ಕೃಷ್ಣ ಜೆಟ್ಟಿ, ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಡಾ. ಗಾನವಿ ಗೌಡರವರು ರೈತರು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಬೇಕೆಂದು ಕರೆ ನೀಡಿದರು. ವರದಿ ಶಿವರಾಜ್ ಕುಮಾರ್, ಗುಬ್ಬಿ. ಇದು ನಿಮ್ಮ ಫೋಕಸ್ ತುಮಕೂರು ನ್ಯೂಸ್. ಅಗಲವಾಡಿ ಹೋಬಳಿ ಅಗಲವಾಡಿ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಖೇತ್ ಬಚಾವೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದರು. ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಈ ಕಾರ್ಯಕ್ರಮಕ್ಕೆ ಗಾನವಿ ಅಂತ ಹೇಳಿ ಕೃಷಿ ಸೈಂಟಿಸ್ಟು ತಿಪಟೂರು ಕೊನೆಹಳ್ಳಿಯಿಂದ ಕರೆಸಿದ್ರು. ಅವರು ರೈತರಿಗೆ ಸಮಗ್ರವಾಗಿ ಸಾವಯವ ಕೃಷಿ ಬಗ್ಗೆ ಮತ್ತು ಮಣ್ಣಿನ ಫಲವತ್ತತೆ ಬಗ್ಗೆ ಅರಿವು ಮೂಡಿಸ್ತೀವಿ. ರಾಸಾಯನಿಕ ಮತ್ತು ಕಳೆನಾಶಕ, ಕ್ರಿಮಿನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರವ್ಯಾಪ್ತಿ ಹಮ್ಮಿಕೊಂಡಿದೆ. ಆ ಒಂದು ಹಳ್ಳಿಗೂ ತಲುಪ್ತಾ ಇದೆ. ಇವತ್ತು ಅಗಲವಾಡಿ ಹೋಬಳಿ ಕೇಂದ್ರದಲ್ಲಿ ಸುಮಾರು ರೈತರು ಈ ಸಭೆಗೆ ಹಾಜರಾಗಿದ್ದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಹೀಗೆ ಹೆಚ್ಚು ಎಲ್ಲ ಗ್ರಾಮಗಳಿಗೂ ತಲುಪಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೀವಿ. ನನ್ನ ಹೆಸರು ಶಿವಲಿಂಗಯ್ಯ ಅಂತ. ನಾನು ಸುಮಾರು ಹಿಂದೆ ಕೃಷಿ ಇಲಾಖೆಯಲ್ಲಿ ಅನುದಾರರಾಗಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನ್ನ ಕೂಡ ಈ ಕಾರ್ಯಕ್ರಮಕ್ಕೆ ರವಿ ಸರ್ ಆಹ್ವಾನಿಸಿದರು. ಆ ಮೇರೆಗೆ ನಾನು ಕೂಡ ಬಂದು ನನ್ನ ಏನು ಸಾವಯವ ಗೊಬ್ಬರ ಮತ್ತು ಲಘು ಪೋಷಕಾಂಶಗಳ ಬಗ್ಗೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಜಿಂಕು, ಬೋರನ್ನು, ಜಿಪ್ಸಮ್ ಇನ್ನೂ ಮುಂತಾದ ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಹಾಕಬೇಡಿ. ಕಿರಿಯವರು ಎಲ್ಲ ತಿಳಿದಂಥ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ರೈತರು ಕೂಡ ಸಹಕರಿಸಿ ಅವ್ರಿಗೆ ಸಲಹೆಯನ್ನು ಕೊಟ್ಟಿರ್ತಾರೆ ಮೇಡಮ್ ಅವರು. ಹಾಗಾಗಿ ಮುಂದೆ ಬರ್ತಕ್ಕಂಥ ಇಂಥ ಸಭೆಗಳನ್ನು ನಮ್ಮ ತಾಲೂಕು ಮಟ್ಟದ ಕೃಷಿ ಇಲಾಖೆ ಆಗ್ಬೋದು, ಯಾವುದೇ